ಮಳೆಯ ನಂತರ ಗಿಡದ ಆರೈಕೆ ಹೀಗಿರಲಿ. ತಪ್ಪದೇ ಈ ಕೆಲಸಗಳನ್ನು ನೀವು ಇವಾಗ ಮಾಡಲೇಬೇಕು. ಮರೀದೆ ಈ ಕೆಲಸಗಳನ್ನು ಮಾಡಿ. ಅದೇನು ಅಂತ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್. ಸತತವಾಗಿ 15ರಿಂದ 20 ದಿನಗಳಾಯಿತು ಮಳೆ ಬರ್ತಾನೇ ಇದೆ. ಇವಾಗ ಒಂದು 4 ದಿನ ಆಯಿತು ಮಳೆ ಕಡಿಮೆಯಾಗಿದೆ. ಸೊ ನಮ್ಮ ಗಾರ್ಡನರ್ಸ್ಗೆ ಇವಾಗ ತುಂಬಾ ಕೆಲಸ ಇರುತ್ತೆ. ಅದೇನು ಅನ್ನೋದನ್ನು ನೋಡೋಣ. ಜೊತೆಗೆ ನೋಡಿ, ಇವತ್ತಿನ ನನ್ನ ಗಿಡದಲ್ಲಿ ಆಗಿರುವಂಥ ಹೂವಿನ ಸುರಿಮಳೆ ತುಂಬಾ ಚೆನ್ನಾಗಿ ಗಿಡಗಳು ಚಿಗುರಿದೆ. ಜೊತೆಗೆ ಹೂವಿನ ಮೇಲೆ ಹಲವಾರು ಪಾಲಿನೇಟರ್ಸ್ ಅಂದರೆ ಬೀಸ್ ಅಂತಂದರೆ ಹನಿಗಳಾಗಿರ್ಬೋದು, ಜೇನುಹುಳ ಆಗಿರ್ಬೋದು, ಬಟರ್ಫ್ಲೈಸ್ ಆಗಿರ್ಬೋದು, ಎಲ್ಲ ರೀತಿಯ ಪರಿಸರ ಪ್ರೇಮಿಗಳು ಅಂತಂದರೆ ಕೀಟಗಳು ಏನಾಗ್ತಾ ಇದೆ, ಹೂವಿನ ಮಕರಂದವನ್ನು, ಹೂವಿನ ಆನಂದವನ್ನು ಹೀರ್ಕೊಳ್ತಾ ಇದೆ. ಇದರ ಜೊತೆಗೆ ಗಿಡದಲ್ಲಿ ಕೆಲವೊಂದು ಸಮಸ್ಯೆಗಳು ಅಂತಂದರೆ ನೆಗೆಟಿವ್ ರಿಸಲ್ಟ್ ಕೂಡ ಕಾಣಸಿಗುತ್ತೆ. ಮಳೆಯ ನಂತರ ಎಷ್ಟು ಚೆನ್ನಾಗಿ ಗಿಡದಲ್ಲಿ ಚಿಗುರು ಗ್ರೋತ್ ಬರುತ್ತೋ ಅದರ ಜೊತೆಗೆ ಹಲವಾರು ರೀತಿಯ ಸಮಸ್ಯೆಗಳು ಕೂಡ ಕಾಣೋದಕ್ಕೆ ಸಿಗುತ್ತೆ. ಅದನ್ನು ನಾವು ಯಾವ ರೀತಿ ಸರಿಪಡಿಸ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಸತತವಾಗಿ ಮಳೆ ಬರ್ತಾ ಇರೋದ್ರಿಂದ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ, ಮಳೆ ಹೋಲ್ಡ್ ಆಗೋದ್ರಿಂದ ಮಣ್ಣಿನಲ್ಲಿ ಸುಮಾರು ದಿನಗಳವರೆಗೆ ನೀರು ನಿಂತ್ಕೊಳ್ಳೋದ್ರಿಂದ ಎಲೆಗಳು ಹಳದಿ ಆಗೋದಕ್ಕೆ ಶುರುವಾಗುತ್ತೆ, ಫಂಗಸ್ ಬರೋದಕ್ಕೆ ಶುರುವಾಗುತ್ತೆ. ಆದರೆ ನನ್ನ ಒಂದು ಗಾರ್ಡನ್ನಲ್ಲಿ ಗುಲಾಬಿ ಗಿಡದಲ್ಲಿ ರಾಕೆಟ್ ಸ್ಪೀಡಲ್ಲಿ ಗ್ರೋತ್ ಆಗಿದೆ, ಚಿಗುರು ಬರ್ತಾ ಇದೆ, ಮೊಗ್ಗುಗಳು ಬರ್ತಾ ಇದೆ. ಯಾಕಂತಂದರೆ ಮಳೆ ನೀರು ಒಂದು ನ್ಯಾಚುರಲ್ ಪ್ರೊಸೆಸ್ ಆಗಿರೋದ್ರ ಜೊತೆಗೆ ನಾನು ಮಳೆ ಬರೋದಕ್ಕೂ ಮುಂಚೆ ಹಲವಾರು ರೀತಿಯ ಫರ್ಟಿಲೈಸರ್ಸನ್ನು ಗಿಡಗಳಲ್ಲಿ ನಾನು ಅಪ್ಲೈ ಮಾಡಿರೋದ್ರಿಂದ ನನ್ನ ಗಿಡದಲ್ಲಿ ಒಳ್ಳೆಯ ರೀತಿಯ ಒಂದು ರಿಸಲ್ಟ್ ನೋಡೋದಕ್ಕೆ ಸಿಗ್ತಾ ಇದೆ. ನೇಚರ್ ತನ್ನ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ನಾವು ಮಳೆಗಾಲದಲ್ಲಿ ಮಳೆ ಬರ್ತಿರ್ಬೇಕಾದ್ರೆ ಯಾವುದೇ ರೀತಿಯ ಫರ್ಟಿಲೈಸರ್ ಹಾಕುವ ಅವಶ್ಯಕತೆ ಇಲ್ಲ. ಆದರೆ ಮಳೆ ನಿಂತ ನಂತರ ನಾವು ಯಾವ ಕೆಲಸಗಳನ್ನು ಮಾಡಬೇಕು ನೋಡಿ. 3 ದಿನ ಆಯಿತು ನಮ್ಮ ಕಡೆ ಎಲ್ಲ ಮಳೆ ಪೂರ್ತಿಯಾಗಿ ನಿಂತು ಹೋಗಿದೆ. ನಿಮಗೆ ಬಿಸಿಲು ನೋಡಿದರೆ ಅರ್ಥ ಆಗ್ತಾ ಇರ್ಬೋದು. ಇವಾಗ ಏನು ಮಾಡಬೇಕು, ಮಣ್ಣನ್ನು ಯಾವುದಾದ್ರೂ ಒಂದು ವಸ್ತುವಿನಿಂದ, ಹರಿತವಾದ ಚೂಪಾದ ವಸ್ತುವಿನಿಂದ ಮೊದಲನೇ ಕೆಲಸ ನೀವು ಮಾಡಬೇಕಾಗಿರೋದು ಸಡಿಲಗೊಳಿಸಬೇಕು. ಇದರಿಂದ ಮಣ್ಣು ಟೈಟ್ ಆಗಿದ್ದರೆ ಅದು ಲೂಸ್ ಆಗುತ್ತೆ. ಮಣ್ಣಿನಲ್ಲಿ ಆಕ್ಸಿಜನ್ ತಲುಪುತ್ತೆ, ಬೇರುಗಳಿಗೆ ಆಕ್ಸಿಜನ್ ತಲುಪುತ್ತೆ. ಇದರಿಂದ ಬೇರುಗಳು ಉಸಿರಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಆನಂತರ ಮಣ್ಣಿನಲ್ಲಿ ಏನಾದರೂ ಫಂಗಸ್ ಬಂದಿದ್ದರೆ, ಮಳೆ ಕಂಟಿನ್ಯೂಸ್ ಆಗಿರೋದ್ರಿಂದ ಕೆಲವೊಮ್ಮೆ ಮಣ್ಣಿನಲ್ಲಿ ಕೀಟಗಳಾಗಿರ್ಬೋದು, ಫಂಗಸ್ ಆಗಿರ್ಬೋದು ತುಂಬ ಬೇಗ ಬರುತ್ತೆ. ಇದರಿಂದ ನಾವು ಮಣ್ಣನ್ನು ಈ ರೀತಿ ಸಡಿಲ ಮಾಡೋದ್ರಿಂದ ಮಣ್ಣಿನಲ್ಲಿರುವಂಥ ಕೀಟಗಳು ಸತ್ತೋಗುತ್ತೆ. ಜೊತೆಗೆ ಮಣ್ಣು ಕೂಡ ಆರೋಗ್ಯಕರವಾಗುತ್ತೆ. ಮಣ್ಣಿನಲ್ಲಿ ಬಿಸಿಲು ಬೀಳೋದ್ರಿಂದ ಮಣ್ಣು ಕೂಡ ಹೆಲ್ದಿಯಾಗಿ ನಮಗೆ ಸಿಗುತ್ತೆ. ಆನಂತರ ಮತ್ತು ನಾವು ಇವಾಗ ಏನಾದರೂ ಫರ್ಟಿಲೈಸರ್ ಹಾಕಬೇಕು ಅಂತ ಇದ್ದರೆ ಮಣ್ಣು ಅದನ್ನು ಚೆನ್ನಾಗಿ ಹಿರ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಆದರೆ ಮಣ್ಣನ್ನು ನೀವು ಈ ರೀತಿ ಲೂಸ್ ಮಾಡಿದ ನಂತರ ತಕ್ಷಣ ಯಾವುದೇ ರೀತಿ ಫರ್ಟಿಲೈಸರ್ ಹಾಕೋದಕ್ಕೆ ಹೋಗಬೇಡಿ. ಬಿಸಿಲು ಬರ್ತಾ ಇದೆಯಾ, ಸರಿ, ಒಂದು 4 ದಿನ ಬಿಡಿ. ನೋಡಿ, ಈ ರೀತಿ ಮಣ್ಣೆಲ್ಲ ಏನಾಗುತ್ತೆ, ಟೈಟಾಗಿ ಸೈಡಲ್ಲಿ ಪಾಟಲ್ಲೆಲ್ಲ ಈ ರೀತಿ ಬಿಟ್ಕೊಂಡಿರುತ್ತೆ. ಈ ರೀತಿ ಇದ್ದಾಗ ನೀವು ನೀರನ್ನು ಈ ಗಿಡದಲ್ಲಿ ಹಾಕಿದ್ರೆ, ಮಣ್ಣು ಒಣಗ್ತಾ ಇದೆ ಅಂತ ನೀವು ಏನಾದರೂ ನೀರು ಹಾಕಿದ್ರೆ ಗಿಡಗಳಲ್ಲಿ ನೀರು ಚೆನ್ನಾಗಿ ಬೇರಿನವರೆಗೂ ತಲುಪೋದೇ ಇಲ್ಲ. ಯಾಕಂತಂದರೆ ಮಣ್ಣು ಈ ರೀತಿ ಗಟ್ಟಿಯಾಗಿ ಟೈಟಾಗಿರೋದ್ರಿಂದ ಮಣ್ಣು ಏನಾಗುತ್ತೆ, ಸೈಡಲ್ಲಿ ಈ ರೀತಿ ಬಿರುಕು ಇಳಿದು ಹೋಗಿಬಿಡುತ್ತೆ. ನೀರು ಏನಾಗಲ್ಲ, ಮಣ್ಣಿಗೆ ಗಿಡಗಳಿಗೆ ಯಾವುದೇ ರೀತಿ ಸಿಗೋದಿಲ್ಲ. ಹಾಗಾಗಿ ನಾವು ಈ ರೀತಿ ಮಣ್ಣು ಗಟ್ಟಿಯಾದಾಗ ಸತತವಾದ ಮಳೆಯಿಂದ ಈ ರೀತಿ ಅದನ್ನು ಸಡಿಲಗೊಳಿಸೋದು ತುಂಬಾ ಇಂಪಾರ್ಟೆಂಟ್ ಕೆಲಸ. ಆನಂತರ ಮಳೆ ನೀರಿಗೆ ಮಣ್ಣಿನಲ್ಲಿ ಹಲವಾರು ರೀತಿಯ ಕಸ ಕಡ್ಡಿ ಬೆಳ್ಕೊಂಡಿರುತ್ತೆ. ಅದನ್ನು ನೀವೇನು ಮಾಡಬೇಕು, ಕಂಪ್ಲೀಟಾಗಿ ಕ್ಲೀನ್ ಮಾಡಬೇಕು. ಇದರಿಂದ ಮಣ್ಣಿನ ನ್ಯೂಟ್ರಿಷನ್ ವ್ಯಾಲ್ಯೂ ಕಡಿಮೆ ಆಗಲ್ಲ. ಮಣ್ಣಿನಲ್ಲಿರುವಂಥ ಪೋಷಕಾಂಶಗಳೆಲ್ಲ ಏನಾಗುತ್ತೆ, ಆ ಕಸ ಕಡ್ಡಿ ಹೀರಿಕೊಂಡು ಮಣ್ಣಿನ ಒಂದು ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಹಾಗಾಗಿ ಮಣ್ಣಿನಲ್ಲಿ ಏನಾದರೂ ಕಸ ಕಡ್ಡಿ ಇದ್ದರೆ ಅದನ್ನು ಕೂಡ ನೀವು ಕ್ಲೀನ್ ಮಾಡಲೇಬೇಕು. ನಾನೇನು ಮಾಡಿದ್ದೆ, ಮಳೆ ಬರುತ್ತೆ ಅಂತ ಗೊತ್ತಾದ ತಕ್ಷಣ ನನ್ನ ಕಂಪ್ಲೀಟ್ ಗಾರ್ಡನನ್ನು ನಾನು ಕ್ಲೀನ್ ಮಾಡಿದ್ದೆ. ಮಣ್ಣೇನಾಗಿತ್ತು, ಕೆಳಗಡೆ ಡ್ರೈನೇಜ್ ಹೋಲ್ನಿಂದ ನಾವು ನೀರನ್ನು ಹಾಕಿದಾಗೆಲ್ಲ ಕೆಲವೊಮ್ಮೆ ಏನಾಗುತ್ತೆ, ಮಣ್ಣು ಅಂದರೆ ತುಂಬ ಸಣ್ಣ ಮಣ್ಣಿನ ಕಣಗಳು ಪಾಟ್ನ ಡ್ರೈನೇಜ್ ಹೋಲ್ನಿಂದ ಕೆಲವೊಮ್ಮೆ ಬಂದು ಕೆಳಗಡೆ ಎಲ್ಲ ಮಣ್ಣು ಒಂದು ರೀತಿ ಪದರ ಥರ ಕೂತ್ಕೊಂಡು ಬಿಡುತ್ತೆ. ಅದನ್ನೆಲ್ಲ ಕಸ ಹೊಡೆದು ನಾನು ಗುಡಿಸಿ ಕ್ಲೀನ್ ಮಾಡಿದ್ದೆ. ಆದರೆ ಇವಾಗ ಮಳೆ ಬಂದು ಮತ್ತೆ ಗಾರ್ಡನ್ನಲ್ಲಿ ಹಲವಾರು ರೀತಿಯ ಕಸ ಕಡ್ಡಿಯಾಗಿರ್ಬೋದು, ಮಣ್ಣಾಗಿರ್ಬೋದು, ಇನ್ಯಾವುದೋ ಕಾರಣದಿಂದ ಏನಾಗಿದೆ, ಗಾರ್ಡನ್ನಲ್ಲಿ ತುಂಬಾ ಗಲೀಜಾಗಿಬಿಟ್ಟಿದೆ. ಹಾಗಾಗಿ ನಾನು ಇವತ್ತು ಏನು ಮಾಡ್ತಾಯಿದ್ದೀನಿ, ಮತ್ತೆ ನನ್ನ ಗಾರ್ಡನನ್ನು ಸೆಟಪ್ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ನೋಡಿ, ಮಣ್ಣನ್ನು ನಾವು ಸಡಿಲ ಮಾಡಿದ ನಂತರ ಒಂದು 5ರಿಂದ 6 ಲೀಟರ್ನಷ್ಟು ನೀರನ್ನು ತಗೊಳ್ಳಿ. ನಿಮ್ಮ ಮಣ್ಣಿನಲ್ಲಿ ಏನಾದರೂ ಮಾಯಿಶ್ಚರ್ ಇದ್ದರೆ, ಪಾಟ್ನಲ್ಲಿ ಮಾಯಿಶ್ಚರ್ ಇದ್ದರೆ ಇವಾಗಲೇ ಈ ಒಂದು ವಸ್ತುವನ್ನು ಹಾಕಬೇಡಿ. ಆದರೆ ಮಣ್ಣು ಚೆನ್ನಾಗಿ ಡ್ರೈ ಆಗಿದೆ ಅಂತ ಅನ್ನೋದಾದರೆ ನೀವೇನು ಮಾಡಿ, ಒಂದು 5ರಿಂದ 6 ಲೀಟರ್ನಷ್ಟು ನೀರು ತೊಗೊಂಡ್ಬಿಟ್ಟು ಈ ವೈಟ್ ವಿನೆಗರ್, ಆ್ಯಪಲ್ ಸೈಡರ್ ವಿನೆಗರ್ ಸಿಗುತ್ತಲ್ಲ, ಅದನ್ನು ನೀವೇನು ಮಾಡಬೇಕು, ಈ ರೀತಿ ಒಂದು
ಔಷಧಿಯ ಮುಚ್ಚಳ ಏನಿರುತ್ತಲ್ಲ ಮಕ್ಕಳಿಗೆ ಹಾಕುವಂಥದ್ದು, ಇದರಿಂದ ಒಂದು 2 ಮುಚ್ಚಳದಷ್ಟು ನೀವು ಒಂದು 6 ಲೀಟರ್ ನೀರಿನಲ್ಲಿ, ಒಂದು 5 ಲೀಟರ್ ನೀರಿನಲ್ಲಿ 2 ಮುಚ್ಚಳ ನೀವೇನು ಮಾಡಬೇಕು, ಈ ವೈಟ್ ಆ್ಯಪಲ್ ಸೈಡರ್ ವಿನೆಗರನ್ನು ಹಾಕಿ. ಇದನ್ನು ನಾವು ಗಿಡಗಳಿಗೆ ಹಾಕೋದ್ರಿಂದ ಏನಾಗುತ್ತೆ, ಮಣ್ಣಿನಲ್ಲಿ ಏನಾದರೂ ಫಂಗಸ್ ಇದ್ದರೆ ಅಥವಾ ಇರುವೆಗಳಾಗ್ತಾ ಇದ್ದರೆ, ಇನ್ಯಾವುದೋ ಮಿಲಿಪಿಡ್ಸ್ ಅಂತ ಇರುತ್ತೆ, ಈ ರೀತಿಯ ಕೀಟಗಳೇನಾದರೂ ಇದ್ದರೆ ಇದರಿಂದ ಏನಾಗುತ್ತೆ, ಕಂಪ್ಲೀಟಾಗಿ ಅದರಿಂದ ಹೊರಟೋಗುತ್ತೆ. ಆ ನಂತರ ಮಣ್ಣು ಆ್ಯಸಿಡಿಕ್ ಆಗುತ್ತೆ. ಮಣ್ಣಿನಲ್ಲಿ ಏನಾದರೂ ಫಂಗಸ್ ಇದ್ದರೆ ಅದು ಕೂಡ ಇದರಿಂದ ನಿವಾರಣೆ ಆಗುತ್ತೆ. ಇದೊಂದು ನ್ಯಾಚುರಲ್ ಇನ್ಸೆಕ್ಟಿಸೈಡ್, ಫಂಗಿಸೈಡ್ ಥರ ಕೆಲಸ ಮಾಡುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಇದನ್ನು ಮಣ್ಣಿನಲ್ಲಿ ಯಾವುದೇ ಫರ್ಟಿಲೈಸರ್ ಹಾಕೋದಕ್ಕೂ ಮುಂಚೆ ಇದನ್ನು ಮೊದಲು ನಾವೇನು ಮಾಡಬೇಕು, ಯೂಸ್ ಮಾಡಬೇಕು. ಇದರಿಂದ ಮಣ್ಣು ಕೂಡ ಚೆನ್ನಾಗಾಗುತ್ತೆ ಹಾಗೂ ಮಣ್ಣಿಗೆ ಬೇಕಾಗಿರುವಂಥ ಒಂದು ಆ್ಯಸಿಡಿಕ್ ನೇಚರ್ ಕೂಡ ಸಿಗುತ್ತೆ. ಹಾಗೂ ನಾವು ಮುಂದೆ ಬರುವಂಥ ದಿನಗಳಲ್ಲಿ ಹಾಕುವಂಥ ಫರ್ಟಿಲೈಸರ್ ಗಿಡಗಳು ಚೆನ್ನಾಗಿ ಹೀರ್ಕೊಳ್ಳೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಆಮೇಲೆ ನಿಮ್ಮ ಗಿಡದಲ್ಲಿ ಏನಾದರೂ ಮಿಲಿಬಗ್ಸ್ ಇದೆ ಅಥವಾ ಇರುವೆಗಳು ಬರ್ತಾ ಇದೆ, ಇನ್ಯಾವುದೋ ಕೀಟಗಳಿದ್ದರೆ ಅಂತ ಏನು ಮಾಡಿ, ಇದನ್ನು ಸ್ಪ್ರೇ ಬಾಟಲ್ನಲ್ಲಿ ಫಿಲ್ ಮಾಡಿ ಕಂಪ್ಲೀಟಾಗಿ ಗಿಡವನ್ನು ತೊಳೆದ್ಬಿಡಿ. ಇದರಿಂದ ಈ ಆ್ಯಪಲ್ ಸೈಡರ್ ವಿನೆಗರ್ ಏನು ಮಾಡುತ್ತೆ, ಗಿಡವನ್ನು ಕಂಪ್ಲೀಟಾಗಿ ಕ್ಲೀನ್ ಮಾಡುತ್ತೆ, ಸ್ವಚ್ಛಗೊಳಿಸುತ್ತೆ ಹಾಗೂ ಗಿಡಗಳು ಹೆಲ್ದಿಯಾಗಿ ಆರೋಗ್ಯಕರವಾಗಿ ಬೆಳೆಯೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಆಮೇಲೆ ನೋಡಿ, ಮಳೆ ಇದ್ದಾಗ ನಾವು ಈ ರೀತಿ ಡ್ರೈನೇಜ್ ಪ್ಲೇಟ್ಸ್ ಏನಿಟ್ಟಿದ್ವಲ್ಲ ಅವನ್ನೆಲ್ಲ ರಿಮೂವ್ ಮಾಡಿ ಅಂತ ನಾನು ಹೇಳಿದ್ದೆ. ಆದರೆ ಇವಾಗ ಮಳೆ ಕಡಿಮೆ ಆಗಿರೋದ್ರಿಂದ ನಾವು ಮತ್ತೆ ಏನು ಮಾಡಬೇಕಾಗತ್ತೆ, ಈ ಒಂದು ಪ್ಲೇಟ್ಸನ್ನು ಮತ್ತೆ ನಾವು ಗಿಡಗಳ ಕೆಳಗಡೆ ಇಡಬೇಕಾಗತ್ತೆ. ತುಂಬಾ ಬಿಸಿಲು ಬರ್ತಾ ಇದೆ, ಮಳೆ ಆಗಿತ್ತೋ ಇಲ್ವೋ ಅನ್ನೋ ರೀತಿ ಬಿಸಿಲಿದೆ. ಸೊ ಹಾಗಾಗಿ ಇದನ್ನು ನಾವು ತಪ್ಪದೆ ಈ ಕೆಲಸಗಳನ್ನು ಮಾಡಬೇಕು. ಆನಂತರ ನೋಡಿ, ಈ ರೀತಿ ಗಿಡಗಳೆಲ್ಲ ಹರಡ್ಕೊಂಡು ಬಿಟ್ಟಿದೆ. ಇದನ್ನು ನಾನಿವತ್ತು ಚೆನ್ನಾಗಿ ಕಸ ಗುಡಿಸಿ ಮತ್ತೆ ಯಾವ ರೀತಿ ಅರೇಂಜ್ ಮಾಡ್ತೀನಿ ಅನ್ನೋದನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಖಂಡಿತ ತೋರಿಸ್ತೀನಿ. ಆಮೇಲೆ ನೋಡಿ, ಈ ಒಂದು ಗಿಡ ನನ್ನ ಒಂದು ಗುಲಾಬಿ ಗಿಡದ ಪಾಟ್ನಲ್ಲಿ ತಾನಾಗೆ ಬೆಳೆದಿದೆ. ಇದನ್ನು ನಮ್ಮ ಕಡೆ ಎಲ್ಲ ಬಿಳಿ ಎಕ್ಕೆ ಗಿಡ ಅಂತ ಕರೀತಾರೆ. ಈ ಹನುಮಂತನಿಗೆಲ್ಲ ಇದರ ಒಂದು ಮಾಲೆ ಮಾಡಿ ಏರಿಸ್ತಾರಲ್ಲ, ಆ ಗಿಡ ಅಂತ ನನಗನ್ಸುತ್ತೆ. ಇದು ಮನೆಯಲ್ಲಿ ಇರಬೇಕಾ ಬೇಡವಾ ಅಂತ ನನಗೆ ಗೊತ್ತಿಲ್ಲ. ಯಾರಿಗಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದನ್ನು ನಾನು ಬೇರೆ ಪಾಟ್ನಲ್ಲಿ ನೆಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಇದು ತುಂಬ ದೊಡ್ಡದಾಗಿ ಬೆಳೆಯೋದ್ರಿಂದ ಗುಲಾಬಿ ಗಿಡ ಏನೋ ಹಾಳಾಗುತ್ತೆ ಅಂತ ಭಯ. ಆಮೇಲೆ ನೋಡಿ, 1 ಅಥವಾ 2 ಮಳೆ ಬಿದ್ದರೂ ಕೂಡ ಕೆಲಂಚು ಗಿಡದಲ್ಲಿ ತುಂಬ ಬೇಗ ಫಂಗಸ್ ಬಂದುಬಿಡುತ್ತೆ. ನನ್ನ ಗಿಡದಲ್ಲೂ ಕೂಡ ಅದು ಆಗಿದೆ. ಇದನ್ನು ನಾನು ಒಂದು ಸ್ವಲ್ಪ ಮಳೆ ಬಿದ್ದ ತಕ್ಷಣ ನೆರಳಲ್ಲಿ ಇಟ್ಟಿದ್ದೆ. ಆದರೂ ಕೂಡ ನೋಡಿ, ಒಂದೇ ಮಳೆಗೆ ಗಿಡಗಳು ಯಾವ ರೀತಿ ಕಂಡೀಷನ್ ಬಂದುಬಿಟ್ಟಿದೆ ಅಂತ. ಇದನ್ನು ನಾನು ಖಂಡಿತ ಸರಿ ಮಾಡ್ತೀನಿ. ಇದ್ರ ಮೇಲೆಲ್ಲ ನಾನು ಔಷಧಿಯನ್ನು ಸ್ಪ್ರೇ ಮಾಡಿ ಸಾಧ್ಯವಾದಷ್ಟು ಇದನ್ನು ಉಳಿಸ್ಕೊಂಡು ಇದರಿಂದ ಕಟ್ಟಿಂಗ್ಸ್ಗಳನ್ನು ನಾನೇನು ಮಾಡ್ತೀನಿ, ಮತ್ತೆ ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇದು ಸಾಯಲ್ಲ, ಇದು ಖಂಡಿತ ಕ್ಯೂರ್ ಆಗುತ್ತೆ. ಮತ್ತು ನಾನು ಇದನ್ನು ಗುಣಪಡಿಸ್ತೀನಿ. ನಿಮ್ಮ ಗಿಡದಲ್ಲೂ ಈ ರೀತಿ ಏನಾದರೂ ಕಂಡೀಷನ್ ಬಂದಿದ್ದರೆ ಒಣಗಿರುವಂಥ ಕಪ್ಪಾಗಿರುವಂಥ ಎಲ್ಲ ಎಲೆಗಳನ್ನು ರಿಮೂವ್ ಮಾಡಿ ತೆಗೆದಾಕ್ಬಿಡಿ. ನೋಡಿ, ಈ ರೀತಿ ಮಳೆಗೆ ಏನಾಗುತ್ತೆ, ಈ ಕೆಂಪು ಇರುವೆಗಳು ತುಂಬಾ ಗಿಡದ ಮೇಲೆಲ್ಲ ಮಣ್ಣಿನಲ್ಲೆಲ್ಲ ಬರ್ತಾ ಇರುತ್ತೆ. ಸೊ ಹಾಗಾಗಿ ಮಣ್ಣಿನ ಪಾಟ್ನ ಕೆಳಗಡೆ ಏನಾದರೂ ಇದ್ದರೆ ಅದನ್ನೆಲ್ಲ ಕ್ಲೀನ್ ಮಾಡಿ ತೆಗೆದಾಕ್ಬಿಡಿ. ಇಲ್ಲ ಅಂತಂದರೆ ಈ ಕೆಂಪು ಇರುವೆಗಳು ಮಿಲಿಬಗ್ಸ್ಗೆ ಆಶ್ರಯ ಕೊಟ್ಟು ನಮ್ಮ ಗಿಡದ ಒಂದು ಕಂಡೀಷನನ್ನು ತುಂಬಾ ಹಾಳು ಮಾಡುತ್ತೆ. ಆಮೇಲೆ ನೋಡಿ, ಗುಲಾಬಿ ಗಿಡದಲ್ಲಿ ಹೆವಿ ರೇನ್ಫಾಲ್ ಆಗೋದ್ರಿಂದ ಎಲೆಗಳ ಹಿಂಬದಿಯಲ್ಲಿ ಈ ರೀತಿ ಬ್ಲ್ಯಾಕ್ ಎಫಿಡ್ಸ್ ನೋಡೋದಕ್ಕೆ ಸಿಗುತ್ತೆ. ಈ ರೀತಿ ಕಪ್ಪಾದಂಥ ಕೀಟಗಳು ಅಲ್ಲಿ ಮೊಟ್ಟೆಯನ್ನು ಇಡುತ್ತೆ. ಇವು ಮತ್ತೆ ಏನಾಗುತ್ತೆ, ಮರಿಗಳಾಗಿಬಿಟ್ಟು ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಗಿಡದ ಬೇರೆಲ್ಲ ಭಾಗಗಳಲ್ಲೂ ಇನ್ನುಳಿದ ಗಿಡಗಳಲ್ಲೂ ಹರಡ್ಕೊಂಡ್ಬಿಟ್ಟು ಗಿಡಗಳನ್ನು ಬೇಗ ತುಂಬ ನಮಗೆ ಗೊತ್ತಾಗದೇ ಇರೋ ಸ್ಪೀಡ್ನಲ್ಲಿ ಹಾಳು ಮಾಡುತ್ತೆ. ಸೊ ಅದನ್ನು ಕೂಡ ನೀವೇನು ಮಾಡಿ, ಈ ಆ್ಯಪಲ್ ಸೈಡರ್ ವಿನೆಗರನ್ನು ಸ್ಪ್ರೇ ಮಾಡಿ ನಿವಾರಣೆ ಮಾಡ್ಕೊಳ್ಬೋದು. ಆನಂತರ ನೋಡಿ, ನಾನು ಹಿಂದಿನ ವೀಡಿಯೋನಲ್ಲಿ ಲಾಸ್ಟ್ ವೀಡಿಯೋನಲ್ಲಿ ನಾನೊಂದು ಶೇರ್ ಮಾಡಿದ್ದೆ ನಿಮಗೆ. ಇದು ಸಕ್ಕರ ಅಥವಾ ಇನ್ನೂ ಬೆಸಲ್ ಶೂಟ್ಸಾ ಅಂತ ನನಗೆ ಕನ್ಫರ್ಮ್ ಆಗಿಲ್ಲ. ಇದರ ಗ್ರೋತನ್ನು ನೋಡ್ಕೊಂಡ್ಬಿಟ್ಟು ನಾನು ಮುಂದೆ ಬರುವಂಥ ದಿನಗಳಲ್ಲಿ ಕಟ್ ಮಾಡಬೇಕಾ ಬೇಡವಾ ಅಂತ ತಿಳಿಸ್ತೀನಿ ಅಂತ. ನೋಡಿ, ಇದು ಕನ್ಫರ್ಮ್ ಆಗಿದೆ, ಬೆಸಲ್ ಶೂಟ್ ಅಲ್ಲ, ಇದೊಂದು ಸಕ್ಕರ್ ಅಂತ. ಗ್ರಾಫ್ಟೆಡ್ ಪಾಯಿಂಟ್ನ ನೋಡ್ನ ಕೆಳಗಡೆಯಿಂದ ಇದು ಬರುತ್ತೆ. ಇದೇನಾದರೂ ನಿಮ್ಮ ಗಿಡದಲ್ಲಿ ಕಂಡು ಬಂದರೆ ಇದರಲ್ಲಿ 7 ಎಲೆಗಳಿರುತ್ತೆ. ಇದನ್ನು ಬೇರೆ ಸಮೇತ ಕಿತ್ತಾಕ್ಬಿಡಿ. ಇಲ್ಲ ಅಂತಂದರೆ ಇದೇನು ಮಾಡುತ್ತೆ, ಮೇನ್ ನಮ್ದು ಏನು ಗುಲಾಬಿ ಗಿಡ ಇರುತ್ತಲ್ಲ ಅದನ್ನು ಇದು ಸಾಯಿಸ್ಬಿಡುತ್ತೆ. ಸೊ ಈ ರೀತಿ ಒಂದು ಪಾಯಿಂಟನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ನೋಡಿ, ನಾನು ಕಸ ಗುಡಿಸಿದ ನಂತರ ಎಷ್ಟೆಲ್ಲ ಕಸ ಬಂದಿದೆ, ಎಲ್ಲ ರೀತಿಯ ವೀಡ್ಸನ್ನು ರಿಮೂವ್ ಮಾಡಿದ್ದೀನಿ. ಪಾಟ್ನ ಕೆಳಗಡೆ ಇರುವಂಥ ಎಲ್ಲ ಕಸ ರಿಮೂವ್ ಮಾಡಿಬಿಟ್ಟಿದ್ದೀನಿ. ಫೈನಲ್ ಆಗಿ ನೋಡಿ, ಈ ರೀತಿ ಎಲ್ಲ ಹರ್ಕೊಂಡು ಬಿಟ್ಟಿದೆ. ಗಿಡಗಳಾಗಿರ್ಬೋದು, ನನ್ನ ಗಾರ್ಡನ್ ಆಗಿರ್ಬೋದು. ಇದನ್ನು ಸೆಟಪ್ ಮಾಡಿ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಯಾವ ರೀತಿ ಇದನ್ನು ಅರೇಂಜ್ ಮಾಡಿದ್ದೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸ್ಟೇ ಕನೆಕ್ಟೆಡ್, ಹ್ಯಾಪಿ ಗಾರ್ಡನಿಂಗ್.